ನೋಡಮ್ಮ ಪವಿತ್ರ, ನಿನ್ನ ಮನೆ ತುಂಬಿಸ್ಕೊಂಡಿದ್ದಾಗಿದೆ. ಹಂಗಾಗಿ ನೋಡು, ದೇವ್ರ ಮನೆ ಒಳಗಡೆ ಹೋಗಿ ದೀಪ ಹಚ್ಬಿಟ್ಟು ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಬಮ್ಮ. ಅತ್ತೆ, ದೇವ್ರ ಮನೆ ಎಲ್ಲಿದೆ? ಪವಿತ್ರ ಬಾ, ನಾನು ತೋರಿಸ್ತೀನಿ ಬಾ. ಅಲ್ಲೇ ಹಿಂದೆ ಹಿಂದೆ ಹೋಗಮ್ಮ. ರೀ, ಅತ್ತೆಯವರು ಎಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ ಅಲ್ವಾ? ಹೌದು ಪವಿತ್ರ, ಅಮ್ಮನಿಗೆ ಈ ದೇವ್ರ ಪೂಜೆ ಮಾಡೋದು, ಈ ಅಲಂಕಾರ ಮಾಡೋದಂದ್ರೆ ತುಂಬ ಇಷ್ಟ. ಅದಕ್ಕೆ ಎಲ್ಲ ಹಬ್ಬದಲ್ಲೂ ಅಮ್ಮ ಇದೇ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಈ ರೀತಿ ಮಾಡಿದ್ರೆ ಮನೇಲಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇನ್ನು ಮುಂದೆ ನೀನು ಅಷ್ಟೇ ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು, ಆಯ್ತಾ? ಹ್ಞೂ ರೀ, ಸರಿ. ಆದರೆ ನನಗೆ ಇಷ್ಟೊಂದು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡೋಕ್ಕೆ ಬರಲ್ಲ. ಆದರೆ ಅತ್ತ ಕೇಳಿ ತಿಳ್ಕೊತೀನಿ, ಸರಿನಾ? ಪವಿತ್ರ, ನನಗೆ ನೀನು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಅದು ಯಾಕೆ ಗೊತ್ತಾ? ನೀನು ಅಷ್ಟು ಶ್ರೀಮಂತ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ರು ಈಗ ನಮ್ಮಂತೆ ಮಿಡ್ಲ್ ಕ್ಲಾಸ್ ಮನೆಗೆ ಬಂದು ಅಡ್ಜಸ್ಟ್ ಮಾಡ್ಕೋತಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನನಗೆ ನಿಮ್ಮ ಮೇಲೆ ತುಂಬ ಹೆಮ್ಮೆ ಆಗ್ತಿದೆ ಕಣೆ. ಅಯ್ಯೋ ಬಿಡ್ರಿ, ಅಂತಸ್ತು ಆಸ್ತಿ ಎಲ್ಲ ಯಾರಿಗೆ ಬೇಕು? ನನಗೆ ಅದ್ರ ಮೇಲೆ ಯಾವ್ದು ಆಸೆ ಮೋಹ ಏನೂ ಇಲ್ಲ. ನನಗೆ ಬೇಕಾಗೋದು ನಿಮ್ಮ ಪ್ರೀತಿ, ಅತ್ತೆ ಮಾವನ ಆರೈಕೆ, ಅಷ್ಟು ಸಾಕು ನನಗೆ. ಸರಿ ಇರಿ, ನಾನೀಗ ದೀಪ ಹಚ್ಚಿದಾರಲ್ಲ, ನನ್ನ ಕೈ ಮುಗಿತೀನಿ. ದೇವರೇ, ನಾನು ಈ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದೀನಿ. ನನ್ನ ಕೈಲಿ ಯಾವುದೇ ತಪ್ಪು ಮಾಡಿಸ್ದೆ ಈ ಮನೆಯವ್ರಿಗೆಲ್ಲ ಅಡ್ಜಸ್ಟ್ ಆಗಿ ಎಲ್ಲರ ಪ್ರೀತಿ ವಿಶ್ವಾಸ ಕಳಿಸೋ ಥರ ಆಶೀರ್ವಾದ ಮಾಡುತ್ತಂದೆ. ರೀ, ನನಗೊಂದು ದೇವ್ರು ಹಾಡು ಬರುತ್ತೆ, ಹೇಳ? ಹ್ಞೂ ಹೇಳು, ನಾನು ಕೇಳ್ತೀನಿ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ನಿನ್ನಷ್ಟು ನೆಮ್ಮದಿಯು ಬೇಕೆನ್ನ ರಾಮ. ರಾಮ 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 ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ನಮ್ಗಿಷ್ಟೇ ಬೋದ್ರಿ, ಚೆನ್ನಾಗಿ ಆಡೋದ್ನಾ? ಅಲ್ಲೇಲೇ ಪರವಾಗಿಲ್ಲೇ, ಈ ಹುಡುಗಿಗೆ ದೇವ್ ಸಾಂಗ್ ಎಲ್ಲ ಹೇಳಕ್ ಬರುತ್ತೆ? ಊರಿ, ಏನೋ ಅಷ್ಟೇ ಕಲ್ತಿದ್ದೀನಿ, ಅದು ಯೂಟ್ಯೂಬ್ ನೋಡ್ಕೊಂಡು. ಸರಿ ಸರಿ, ಇನ್ಮೇಲೆ ಪೂಜೆ ಯಾವಾಗಾದ್ರೂ ಮಾಡಬೇಕಾದ್ರೆ ಈ ಥರ ಹಾಡು ಹೇಳ್ಕೊಂಡು ಪೂಜೆ ಮಾಡು, ನಿಮಗೂ ಚೆನ್ನಾಗಿ ಅನ್ಸುತ್ತೆ. ಹ್ಞೂ ಸರಿ ಸರಿ, ಬನ್ನಿ, ಅತ್ತೆ ಕಾಯ್ತಾ ಇರ್ತಾರೆ, ಹೋಗೋಣ. ಪವಿತ್ರ, ನಿನ್ನ ಹಾಡು ಕೇಳಿ ನನಗೆ ತುಂಬ ಖುಷಿ ಆಯ್ತಮ್ಮ. ನೀನು ತುಂಬ ಚೆನ್ನಾಗಿ ಆಡ್ತಾ ಇದೀಯಾ. ಹೌದಾ ಅತ್ತೆ? ನಿಮ್ಗೆ ಇಷ್ಟ ಆದರೆ ನಂಗೆ ಅಷ್ಟು ಸಾಕು. ಸರಿ ಬಾ, ಇವಾಗ ಪೂಜೆ ಆಗಿದ್ರೆ ಅಡುಗೆ ಮನೆಗೆ ಹೋಗಿ ಏನಾದ್ರು ಸಿಹಿ ತಿಂಡಿ ಮಾಡ್ಕೊ ಬರುವಂತೆ ಬಾ. ಸರಿ ಅತ್ತೆ, ಬರ್ತೀನಿ. ಅಪ್ಪ ತಂದೆ, ನಮ್ಮ ಮನೆಗೆ ಬಂದು ಸೊಸೆ ಹೆಂಗಿರ್ತಾಳೋ ಏನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ನೋಡ್ತಿದ್ದೆ ತುಂಬ ಒಳ್ಳೆ ಹುಡುಗಿ ಅಂತ ಅನಿಸ್ತಿದೆ. ಅವಳಿಗೆ ಹೀಗೆ ಒಳ್ಳೆ ಬುದ್ಧಿ ಕೊಡು ತಂದೆ. ನಮ್ಮ ಮನೆಗೆ ಅಡ್ಜಸ್ಟ್ ಆಗೋ ಥರ, ನಮಗೆ ಅವಳಿಗೆ ನಾವು ಅಡ್ಜಸ್ಟ್ ಆಗೋ ಥರ ಆಶೀರ್ವಾದ ಮಾಡು ತಂದೆ. ಲೇ ಸೌಭಾಗ್ಯ, ಇದಕ್ಕೆ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ಯಾ? ಅಲ್ಲ, ಮದುವೆ ಬ್ಯುಸಿನಲ್ಲಿ ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ, ನಾನು ಇವತ್ತಾದ್ರೂ ಆಫೀಸ್ಗೆ ಹೋಗೋಣ ಅಂತ ನಿಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದರೆ ನೀನು ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ? ಯಾಕೆ ಏನಾಯ್ತು? ಹುಷಾರಿಲ್ವಾ? ಹೇಳು, ಹಂಗೇನಾದರೂ ಆಗಿದ್ರೆ ಹಾಸ್ಪಿಟ್ಲಿಗೆ ಹೋಗೋಣ ಹೇಳು, ಇಲ್ಲಾಂದರೆ ಡಾಕ್ಟ್ರ್ ಫೋನ್ ಮಾಡಲಾ? ಅವ್ರ ಮನೆಗೆ ಬರ್ತಾರೆ. ಅಯ್ಯೋ, ಡಾಕ್ಟ್ರ್ ಬಂದು ಚೆಕ್ ಮಾಡೋಂಥದ್ದೆಲ್ಲ ಏನೂ ಆಗಿಲ್ಲ ಬಿಡ್ರಿ. ಹೌದಾ? ಮತ್ತೆ ಯಾಕೆ ಹೆಂಗಿದ್ಯಾ? ನಮ್ಮ ಪವಿತ್ರ ಮನೆಯಿಂದ ಹೋದ್ಮೇಲೆ ಈ ಮನೆ ಬೇಕು ಅಂತ ಇದೀರಿ, ಸಂತೋಷನೇ ಇಲ್ವೇನೋ ಅಂತ ಅನಿಸ್ತಿದೆ. ಅದಕ್ಕೆ ಅಂತ ನೀನು ಹಿಂಗೆ ಸಪ್ಪು ಕೂತ್ಕೊಂಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ನನಗೂ ಬೇಜಾರಿದೆ ಅವಳು ಇಲ್ಲ ಅಂತ, ಅದಕ್ಕಂತ ನಾನು ನೀನಂಗೆ ಕೂತ್ಕೊಂಡ್ಲಾ? ಹಂಗಲ್ಲ ರೀ, ನಿಮ್ಗೇನು ಅರ್ಥ ಆಗುತ್ತೆ? ನಾನು ಅವಳ ತಾಯಿ, ನನಗೆ ಗೊತ್ತು ಅವಳು ಹೇಗಿದ್ದಾಳೋ ಏನೋ ಚಿಂತೆ ನಂಗೆ ತುಂಬ ಕಾಡ್ತಾ ಇದೆ. ನಿಮ್ಗಿದೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅಯ್ಯೋ ದೇವ್ರೆ, ನಾವೇನು ಅವಳನ್ನ ಯುದ್ಧ ಮಾಡೋಕೆ ಕಳ್ಸಿದ್ದೀವೇನೆ, ಮದುವೆ ಮಾಡಿ ಗಂಡ ಮನೆಗೆ ಕಳ್ಸಿದ್ದೀವಿ. ಹೌದು ರೀ, ಹೆಣ್ಮಕ್ಳಿಗೆ ಮದುವೆ ಅನ್ನೋದೊಂದು ಯುದ್ಧ ಥರನೇ, ಅಲ್ಲಿ ಗೆದ್ದು ಬಂದ್ರೇ ನಮಗೆ ಖುಷಿ ಸಂತೋಷ ಎಲ್ಲ ಆಗೋದು. ಹೌದು ಇರ್ಬೋದು, ನೀನು ಹೇಳ್ತಾರದು ನಿಜಾನೇ. ಆದರೆ ಇಷ್ಟು ಚಿಂತೆ ಮಾಡೋಷ್ಟು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕೆಂದರೆ ಅವ್ರ ಮನೆ ಒಳಗಿರೋರು ಮನುಷ್ಯರೇ, ಅವ್ರಿಗೂ ಗೊತ್ತಿರುತ್ತೆ ಎಲ್ಲ ಬಿಟ್ಟು ನಮ್ಮ ಮನೆಗೆ ಬಂದೋಳೆ ಸೊಸೆನ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಂಗೆ ಅದೆಲ್ಲ ಗೊತ್ತು ರೀ, ಅವ್ರು ಕೆಟ್ಟೋದು ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಮಗಳು ಅಲ್ಲಿ ಹೋಗಿ ಹೆಂಗಿರ್ತಾಳೆ ಅಂತ, ಅಷ್ಟು ಚಿಕ್ಕ ಮೈನಲ್ಲಿ ಅವಳಿಗೆ ಅಡ್ಜಸ್ಟ್ ಆಗ್ತಾಳೋ ಏನೋ, ಹೇಳ್ಕೊತಾಳೋ ಇಲ್ವೋ ಎಲ್ಲ ವಿಷಯನ ಅವ್ರ ಹತ್ರ. ಸೌಭಾಗ್ಯ, ನಿಂದಾಗೋ ಸ್ವಲ್ಪ ಅತಿ ಆಯಿತು ಅನಿಸ್ತಿಲ್ಲ ನಿನಗೆ? ತೀರಾ ಯೋಚನೆ ಮಾಡಬಾರ್ದು ಕಣೆ, ಇಷ್ಟೊಂದೆಲ್ಲನೂ ತುಂಬ ಸ್ವಲ್ಪ ಜಾಸ್ತಿನೇ ಆಯಿತು. ಹೋಗಿವಾಗ ಏನಾದರೂ ಊಟ ಮಾಡಿ ಮಲ್ಕೋ ಹೋಗು. ನಂಗೆ ಸ್ವಲ್ಪ ಆಚೆ ಕೆಲಸ ಇದೆ, ಆಫೀಸ್ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ, ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಬರ್ತೀನಿ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು, ಸರಿನಾ? ಸರಿ, ಹೋಗಿ. ಅಂದಂಗೆ ನಾನು ವಿಚಾರ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅಲ್ಲ, ಮದುವೆಗೆ ನಿಮ್ಮ ಅಕ್ಕನ ಮಗಳು ಎಲ್ಲ ಬಂದಿದ್ರಲ್ಲ, ನಿಮ್ಮ ಅಕ್ಕನ ಮಗನೂ ಇವನು ಅರುಣನೂ ಬಂದಿದ್ದ, ಅವನ ಹೆಂಡತಿ ಎಲ್ಲ ಇದ್ದರು. ಆದರೆ
ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲೂ ಕಾಣಿಸೇ ಇಲ್ವಲ್ಲ, ಎಲ್ಲೊಟ್ಟೋದ್ರು? ನಿಮ್ಮ ಅಕ್ಕನ ಮಗಳು ಮಾತ್ರ ಇದ್ರಪ್ಪ, ಅರುಣ್ ಕಾಣಿಸೇ ಇಲ್ಲ. ನಾನು ಕೇಳಿದೆ, ಏನೂ ಹೇಳಿಲ್ಲ ನಿಮ್ಮ ಅಕ್ಕ. ನೀನೇನಾದ್ರು ಕೇಳಿದ್ಯಾ? ಹೌದು ರೀ, ನಂಗೆ ಇವಾಗ ನೆನಪಾಯ್ತು ನೀವು ಹೇಳಿದ್ಮೇಲೆ. ನಾನು ನೋಡಿದೆ, ಒಂದು ಸ್ವಲ್ಪ ಹೊತ್ತು ಇದ್ರು, ಆಮೇಲೆ ಕಾಣಿಸೇ ಇಲ್ಲ. ನಾನು ಕೇಳ್ಬೇಕು ಅನ್ಕೊಂಡೆ ನೋಡಿ, ಈ ಮದುವೆ ಬಿಸಿಲು ಮರ್ತೇ ಹೋಗ್ಬಿಟ್ಟೆ. ತಡೀರಿ, ಫೋನ್ ಮಾಡಿ ಕೇಳ್ತೀನಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀನಿ ರೀ, ನಾನು ಮನೆಗೆ ಹೋಗಿ ಬರ್ತೀನಿ. ನಂಗೆ ಸ್ವಲ್ಪ ಬೇಜಾರು ಕಡಿಮೆ ಆಗುತ್ತೆ, ಏನಂತೀರಾ? ಹೌದಾ, ಸರಿ, ನೀನು ಹಾಗೆ ಮಾಡು. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ, ಸರಿನಾ? ಸರಿ, ನಿಮ್ಗೆ ಏನಾದ್ರು ಕಾಫಿ ತಿನ್ನಿ ಅಂದ್ರೆ ಬೇಕಾ, ಮಾಡ್ಕೊಡ್ಲಾ? ಇಲ್ಲ ಇಲ್ಲ, ಏನು ಬೇಡ, ನಾನು ಬಂದು ತಿಂತೀನಿ, ನೀನು ಹೋಗು. ಸರಿ ರೀ, ನಾನು ಹೋಗ್ಬಿಟ್ಟು ಬೇಗ ಬರ್ತೀನಿ. ಅಯ್ಯೋ ದೇವ್ರೇ, ಇದೇನೇ ಮನುಷ್ಯ ಆ ಕಡೆ ಈ ಕಡೆ ಎಲ್ಲ ನೋಡಲ್ಲ ಅಂತದಾನೆ. ನಾನು ಬಂದು ಕುತ್ಕೊಂಡು ಅರ್ಧ ಗಂಟೆ ಆಯಿತು, ಆ ಲ್ಯಾಪ್ಟಾಪಲ್ಲೇ ಕಣ್ಣಿಟ್ಕೊಂಬಿಟ್ಟವನೆ. ನನ್ನ ಕಡೆ ತಿರುಗಿ ನೋಡ್ತಾ ಇಲ್ವಲ್ಲಪ್ಪ. ನಾನೇ ಮಾತಾಡ್ಸ್ಲಾ? ಬೇಡ, ಆಮೇಲೆ ಅದಕ್ಕೆ ಏನು ಅನ್ಕೊಬಿಟ್ರೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ತಡೀರಿ, ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಹೆಸ್ರೇನಮ್ಮ? ಹಾಂ ಸರ್, ನನ್ನ ಹೆಸರು ಮಂಗಳ ಅಂತ. ಸರಿ, ನಾನು ನಿಮ್ಮ ಫೈಲೆಲ್ಲ ನೋಡಿದ್ದೀನಿ. ಅಂದಂಗೆ ನಿಮಗೆ ಇದಕ್ಕೆ ಮೊದಲು ಎಲ್ಲದೂ ಕೆಲಸ ಮಾಡಿ ಪ್ರಾಕ್ಟೀಸ್ ಇದೆಯಮ್ಮ? ಸರ್, ಅದು ನನಗೆ ಎಲ್ಲೂ ಕೆಲಸ ಮಾಡಿ ಅಭ್ಯಾಸ ಇಲ್ಲ, ಆದರೆ ಈ ಕೆಲಸದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ ಸರ್. ನೋಡಮ್ಮ, ಕೆಲಸದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀರಿ ಅಂತಂದರೆ ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ಏನು ಮಾಡ್ತೀರಾ, ಒಂದು ಕೆಲಸ ಮಾಡಿ, ನಾನು ನಮ್ಮ ಮ್ಯಾನೇಜರ್ಗೆ ಹೇಳ್ತೀನಿ. ಅವರು ಒಂದು 2-3 ತಿಂಗಳು ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಆಯಿತಾ? ಆಮೇಲೆ ನೀವು ಕೆಲಸ ಕಲ್ತ್ಕೊಂಡ್ಮೇಲೆ ನಿಮ್ಮ ಸ್ಯಾಲ್ರಿ ಎಷ್ಟು ಅಂತ ನಾನು ಹೇಳ್ತೀನಿ. ನಿಮಗಿದು ಓಕೆನಾ? ಹಾಂ ಆಯಿತು ಸರ್, ಹಾಗೆ ಮಾಡಿ. ನಂಗೆ ಒಂದು 2 ತಿಂಗಳು ಟ್ರೈನಿಂಗ್ ಕೊಡಿ, ನಾನು ಬೇರೆ ಕೆಲಸ ಕಲ್ತ್ಕೊಳ್ತೀನಿ ಸರ್. ಸರಿ, ಹಾಗಿದ್ರೆ ಒಂದು ನಿಮಿಷ. ಜಾನ್? ಎಸ್ ಸರ್. ಮಿಸ್ಟರ್ ಜಾನ್, ಇವ್ರ ಹೆಸರು ಮಂಗ್ಲಾ ಅಂತ. ಇವ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಬೇಕಿತ್ತು. ಅಂದರೆ ಕೆಲಸದ ಬಗ್ಗೆ ಅವ್ರಿಗೇನೂ ಗೊತ್ತಿಲ್ಲ, ಸ್ವಲ್ಪ ತಿಳ್ಕೊಂಡಿದ್ದಾರೆ. ಅಷ್ಟು ಸಾಕಾಗಲ್ಲ ಕೆಲಸ ಮಾಡೋದಕ್ಕಿಲ್ಲಿ. ಸೊ ಹಾಗಾಗಿ ನೀವು ಸ್ವಲ್ಪ ಅವರಿಗೆ ಟ್ರೈನ್ ಅಪ್ ಮಾಡ್ತೀರಾ? ಶೋರ್ ಸರ್, ಖಂಡಿತ ಮಾಡ್ತೀನಿ. ಓಕೆ, ಮಂಗಳವರೇ ನೋಡಿ, ಇವ್ರು ಜಾನ್ ಅಂತ. ಇವ್ರು ನಿಮಗೆ ಏನೇನು ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವ್ರಿಗೆ ಪ್ಲೀಸ್ ಕೋಆಪ್ರೇಟ್ ಮಾಡಿ. ಸರಿ ಸರ್. ಸರ್, ನನಗೆ ನಿಮ್ಮನ್ನೇ ತುಂಬ ಉಪಕಾರ ಆಯಿತು ಸರ್. ನನಗಿವಾಗಿರೋ ಪರಿಸ್ಥಿತಿನಲ್ಲಿ ಈ ಕೆಲಸ ತುಂಬ ಮುಖ್ಯ ಆಗಿತ್ತು ಸರ್. ನೀವು ನನಗೆ ಕೆಲಸ ಕೊಟ್ಟು ತುಂಬ ಸಹಾಯ ಮಾಡಿದ್ದೀರ. ನಾನು ಸಹಾಯನ ಯಾವತ್ತೂ ಮರೆಯೋದಿಲ್ಲ ಸರ್. ನೋಡಿಮ್ಮ, ಅಂಥ ದೊಡ್ಡ ಮಾತ್ರ ನನ್ನ ಹತ್ರ ಹಾಡಬೇಡಿ. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಂಗೆ ಅಷ್ಟು ಸಾಕು. ನೀವು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತೀನಿ. ಅದನ್ನು ಬಿಟ್ಟು ಬೇರೆ ಸಹಾಯ ಎಲ್ಲ ಏನೂ ಇಲ್ಲಮ್ಮ ಇಲ್ಲಿ. ಮಿಸ್ ಮಂಗಳ ಅವರೇ, ಬನ್ನಿ, ನಾನು ನಿಮಗೆ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸರಿ ಸರ್. ಅಲ್ಲ, ಇವ್ರ ಮದುವೆಗೂ ಬಂದಿಲ್ಲ, ಮನೆಗೂ ಬಂದಿರೋ ಕಾಣಿಸ್ತಿಲ್ಲ. ಇವ್ರು ಎಲ್ಲೋಗಿದ್ದಾರೆ? ಹಾಂ, ಫೋನ್ ಮಾತ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮೈನಲ್ಲಿ ನೋಡಿದ್ರೆ ಎಲ್ಲ ಹೇಗಿದೆಯೋ ಹಾಗೇ ಇದೆ. ಏನು ಮಾಡಲಿ ಈಗ? ನಾನೇ ಹೋಗಿ ನೋಡ್ಕೊಂಬರ್ಲ ಆಫೀಸ್ ಹತ್ರ? ಓ ರೀ, ಬಂದ್ರಾ ನೀವು? ಅಲ್ಲ ರೀ, ನೀವು ಮದುವೆಗೆ ಬಂದಿಲ್ಲ ರೀ? ರೀ ಪರಿ, ಹೇಳು ಪರಿ. ಅದು ಮದುವೆಗೆ ಯಾಕೆ ಬಂದೆ ಅಂತ ಕೇಳಿದ್ಯಲ್ಲ ನೀನು? ಸ್ವಲ್ಪ ಕೆಲಸ ಇತ್ತು ಕಣೆ. ಈಗ ಆಫೀಸಲ್ಲಿ ತುಂಬ ಅರ್ಜೆಂಟ್ ಕೆಲಸ ಬಂದ್ಬಿಡ್ತಾ, ಹಂಗಾಗಿ ನಾನು ಮದುವೆಗೆ ಬರೋಕ್ಕಾಗಿಲ್ಲ. ಅದು ನನಗೆ ಮದುವೆ ಚೆನ್ನಾಗಾಯ್ತು ತಾನೆ? ಹಾಂ, ಮದುವೆ ಚೆನ್ನಾಗಾಯ್ತು, ಆದರೆ ನೀವ್ಯಾಕೆ ಹೀಗೆ ಸಪ್ಪಗಿದ್ದೀರಲ್ಲ? ಯಾಕ್ರಿ, ಹುಷಾರಿಲ್ವಾ? ಅಯ್ಯೋ, ಇದ್ಯಾಕ್ರಿ ಮೈ ಸುಡ್ತಾ ಇದೆ? ಇಲ್ಲ ಕಣೆ, ಮೈಯೇನು ಸುಡ್ತಾ ಇಲ್ಲ. ಬಿಸಿಲಿತ್ತಲ್ಲ, ಅದಕ್ಕೆ ತಲೆ ಬಿಸಿಯಾಗಿದೆ. ನೀನು ತಲೆ ಕಟ್ಸ್ಕೊಂಬೇಡ ಬಿಡು. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೀನು ತಲೆ ಕಟ್ಸ್ಕೊಂಬೇಡ ಬಿಡು. ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಬಂದು ಕೊಡ್ತೀಯಾ? ಸರಿ, ಕಾಫಿ ಯಾಕೆ, ಊಟನೇ ಕೊಡ್ತೀನಿ. ಅಲ್ಲ ರೀ, ಸರಿ ಹೋಗ್ಲಿ ಬಿಡಿ. ಅಂದಂಗೆ ಅತ್ತೆ ಫೋನ್ ಮಾಡಿದ್ರಾ? ನಾನೇ ಫೋನ್ ಮಾಡಿದ್ದೆ ಅಮ್ಮನಿಗೆ. ಮಗುನ ಕರ್ಕೊಂಡು ಇಲ್ಲೇ ಬಂದು ಬಿಟ್ಬಿಟ್ಟು ಹೋಗು ಅಂತ. ಇನ್ನೇನು ಬರ್ತಾ ಇರ್ಬೋದೇನೋ. ಏನು, ನೀವು ಫೋನ್ ಮಾಡಿ ಮಗುನ ಕರ್ಕೊಬರಕ್ಕೆ ಹೇಳಿದ್ರಾ? ಹಾಂ, ಹೌದು ಕಣೆ. ಯಾಕೋ ಮನೆಗೆ ಬೇಕು ಅಂತಿದೆ. ಅವಳು ಇಲ್ದಲೇ ಒಂಥರ ಡಲ್ ಡಲ್ ಅನಿಸ್ತಿದೆ. ಅದಕ್ಕೆ ನಾನೇ ಫೋನ್ ಮಾಡಿ ಕರೆದೆ, ಬಿಟ್ಬಿಟ್ಟು ಹೋಗಮ್ಮ ಬಂದು ಅಂತ. ಹ್ಞೂ ಅಂತ ಹೇಳಿದ್ದಾರೆ. ರೀ, ನಿಮ್ಮಲ್ಲಿ ಬದಲಾವಣೆ ನನಗೆ ತುಂಬ ಖುಷಿ ಕೊಡ್ತಾ ಇದೆ ರೀ. ನಿಮಗೆ ಪಾಪು ಅಂದರೆ ಇಷ್ಟನೇ ಆಗ್ತಾಯಿದ್ದಿಲ್ವಲ್ಲ, ಆ ದೇವ್ರ ಪುಣ್ಯ ಏನು. ಹೌದು, ಅದೇ ನಿಜ. ನಿಮ್ಗೆ ಇಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರಲ್ಲ, ಅಂದರೆ ನಿಮ್ಮ ಮಗುನ ಒಪ್ಕೊಂಡಿದ್ದೀರಲ್ವಾ? ಪರಿ, ಇದರಲ್ಲಿ ಒಪ್ಕೊಳ್ಳೋಕೆ ಅಂತೇನಿದೆ ಹೇಳು? ಆ ದೇವರು ಎಲ್ಲದನ್ನು ಏನೋ ಒಂದು ಕಾರಣಕ್ಕೆ ಸೃಷ್ಟಿ ಮಾಡಿರ್ತಾನೆ. ಅಂದಂಗೆ ಆ ಮಗು ನಮ್ಮ ಮನೆಗೆ ಬಂದಾಯಿತು. ನೀನು ಅಮ್ಮ ಅಂತ ಕರೆದಾಯಿತು, ನನ್ನ ಅಪ್ಪ ಅಂತಲೂ ಕರೆದಾಯಿತು. ಅಂದ್ರ ಮೇಲೆ ನಾನು ಅದನ್ನ ಹೇಗೆ ಒಪ್ಕೊಳ್ದೇ ಇರಲಿ ಹೇಳು? ಆಗಲಿ ರೀ, ಹಾಗೆ ಆಗಲಿ. ಎಲ್ಲ ಇನ್ಮೇಲೆ ಒಳ್ಳೇದೇ ಆಗುತ್ತೆ. ಹೇಗೋ ನಿಮ್ಮ ಮನಸ್ಸು ಬದಲಾಯಿಸೋ ದೇವ್ರಿಗೆ ನನ್ನ ಕೋಟಿ ನಮಸ್ಕಾರ ಇಲ್ಲಿಂದನೇ ಹೇಳ್ಬಿಡ್ತೀನಪ್ಪ. ಹಾಗಾದ್ರೆ ಇನ್ಮೇಲೆ ನಾನು ಮತ್ತು ನೀವು ಪಾಪು ಖುಷಿಯಾಗಿರ್ಬೋದು. ನಮ್ಮ ಖುಷಿಗೆ ಯಾವ ತೊಂದರೆನೂ ಯಾವ ದೃಷ್ಟಿನೂ ಆಗದೇ ಇರಲಿ.
ಸರಿ ಸರಿ ಅದೆಲ್ಲ ಇರಲಿ, ನೀನು ಮೊದಲು ಒಂದು ಲೋಟ ಕಾಫಿ ಮಾಡ್ಕೊಬಾ. ಯಾಕೋ ನನಗೆ ಕಾಫಿ ಕುಡಿಬೇಕು ಅಂತ ಅನಿಸ್ತಿದೆ. ಅದು ನನಗೆ ಮದುವೆ ಚೆನ್ನಾಗಿ ಆಯ್ತಲ್ಲ, ಹುಡುಗಿ ಚೆನ್ನಾಗಿದ್ದಾಳೆ ನೋಡ್ದೆ. ನಾನು ಇವಾಗ ತಾನೇ ಒಳಗಡೆ ಹೋಗ್ತಾ ಇದ್ಲು, ನೋಡ್ತಾ ಮಾತಾಡ್ಸ್ಕೊಂಡು ಬಂದೆ. ಹೌದು ರೀ, ಆ ಹುಡುಗಿ ತುಂಬ ಒಳ್ಳೆಯವರು ಅಂತ ಅನ್ಸುತ್ತೆ. ಅಷ್ಟು ಶ್ರೀಮಂತ ಮನೆ ಹುಡುಗಿ ಆದರೂ ಸ್ವಲ್ಪ ಅಹಂಕಾರ ಅನ್ನೋದೇ ಇಲ್ಲ. ರೀ, ನಿಮ್ಗೊಂದು ವಿಷಯ ಗೊತ್ತಾ? ಆ ಮದುವೆನಲ್ಲಿ ಅರುಣ್ ಸಿಕ್ಕಿದ್ದ ರೀ. ಅವನು ಬೇರೆ ಯಾರೂ ಅಲ್ಲ ರೀ, ಪವಿತ್ರನ ತಮ್ಮ ಆಗ್ಬೇಕಂತೆ. ಹೌದಾ? ಹೌದು, ಅಷ್ಟೇ ಅಲ್ಲ, ಆ ಮದುವೆಗೆ ಅವರೆಲ್ಲರೂ ಬಂದಿದ್ರು, ಇವ್ರನ್ನೆಲ್ಲ ಮೀಟ್ ಮಾಡಿದ್ರು. ಆದರೆ ಪಾಪ ಮಂಜಕ್ಕನ ಯಾಕೋ ಅವ್ರನ್ನ ಸೇರ್ಕೊಳ್ದೆ ಹೋಗ್ಬಿಟ್ರು. ಅವಳು ತುಂಬ ಬೇಜಾರು ಮಾಡ್ಕೊಂಡು ಹತ್ಕೊಂಡು ಹೊಂಟೋದ್ಲು ರೀ. ನನಗೆ ನೋಡಿ ಅಯ್ಯೋ ಪಾಪ ಅನಿಸ್ತು. ಎಲ್ಲಾದರೂ ಹೋಗ್ಲಿ ಬಿಡು, ಆ ಹುಡುಗಿ ಮಾಡ್ತು ತಪ್ಪೇ ಅಲ್ವಾ, ಅದಕ್ಕೆ ಅವ್ರಿಗೆ ಬೇಜಾರಾಗಿರುತ್ತೆ. ಕ್ರಮೇಣ ಸರಿ ಹೋಗ್ತಾರೆ ಬಿಡು. ಹ್ಞೂ, ನನಗೂ ಹಂಗೆ ಅನಿಸುತ್ತೆ. ಮಂಜಕ್ಕನು ಸ್ವಲ್ಪ ಸಿಟ್ಟಿದೆಲ್ಲ, ಕಡಿಮೆ ಆದಮೇಲೆ ಮಗಳನ್ನ ಪ್ರೀತಿ ಮೇಲೆ ಸಿಟ್ಟು ತುಂಬದೇ ಇರಲ್ಲ ಬಿಡಿ. ಏನಂತೀರಾ? ಹೌದು, ನನಗೂ ಹಂಗೆ ಅನಿಸುತ್ತೆ. ಸರಿ, ಹೋಗ್ತೀಯ ಇಲ್ಲೇ ಇರ್ತೀಯಾ? ಹಾಂ ಹಾಂ, ತಗೊಬಂದೆ ರೀ. ಛೇ, ಈ ಮಂಗಳ ಎಂಥ ಕೆಲಸ ಮಾಡಿಬಿಟ್ಲು. ನನಗೆ ಬಾಯಿಗೆ ಬಂದಾಗ ಬೈದ್ಬಿಟ್ಟು ಹೊಂಟೋದ್ಲಲ್ಲ. ಏನು ಮಾಡೋದೀಗ? ಅವಳನ್ನ ಎಲ್ಲಿ ಅಂತ ಹುಡುಕ್ಲಿ ನಾನು. ನನ್ನ ಮಗುನ ಏನು ಮಾಡ್ತಾಳೋ ಏನು, ನನ್ನ ಕೈ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡಲಿ ಈಗ? ಒಂದು ಸಾರಿ ಹೋಗಿ ಆಯಿನ ಭೇಟಿಯಾಗಿ ಬರಬೇಕು. ಆಯಿಗೆ ಏನಾದರೂ ಗೊತ್ತಿರುತ್ತಾ ಅಂತ, ಅವಳು ಎಲ್ಲಿದ್ದಾಳೆ ಅಂತ. ಒಂದು ವೇಳೆ ಅವಳು ಎಲ್ಲಿ ಅಂತ ಗೊತ್ತಾಗ್ತಾ ಹೋದ್ರೆ ಏನು ಮಾಡೋದು? ಅವಳ ಬಗ್ಗೆ ಎಲ್ಲ ಏನು ಬೇಡ, ಆದರೆ ನನ್ನ ಮಗು ಬಗ್ಗೆ, ಆ ಮಗು ಬಗ್ಗೆ ತಿಳ್ಕೊಳ್ಲೇಬೇಕಲ್ಲ. ಹೌದು, ನಾನು ಹೀಗೆ ಸುಮ್ಮನೆ ಇದ್ರೆ ಆಗಲ್ಲ. ಏನಾದರೂ ಮಾಡಿ ಮಗು ಬಗ್ಗೆ ತಿಳ್ಕೊಳ್ಲೇಬೇಕು.